ನಮಸ್ಕಾರ. ಬದುಕಿಗೆ ಭಗವದ್ಗೀತೆಯ 9ನೇ ಎಪಿಸೋಡ್‌ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತೂ ಸಹ ಬದುಕಿಗೆ ಭಗವದ್ಗೀತೆಯನ್ನ ಎಂದಿನಂತೆ ನಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ. ಗೀತಾ ಮೇಡಮ್ ಅವ್ರನ್ನ ಆತ್ಮೀಯವಾಗಿ ನಾವೆಲ್ಲರೂ ಕಾರ್ಯಕ್ರಮಕ್ಕೆ ಅವರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಮ್ಯಾಮ್ ನಮಸ್ತೆ. ನಮಸ್ಕಾರಮ್ಮ. ಕಳೆದ 8ನೇ ಸಂಚಿಕೆಯನ್ನು ಮುಗಿಸ್ತಾ ನೀವು ಕರ್ಮ, ಅಕರ್ಮ, ವಿಕರ್ಮ ಈ ವಿಚಾರದ ಬಗ್ಗೆ ಹೇಳ್ತಾ ಇದ್ರಿ. ಆಗಷ್ಟೇ ಶುರು ಆಗಿತ್ತು, ಸಂಚಿಕೆ ಮುಗ್ದೋಯ್ತು. ಈಗ ಅದ್ರ ಬಗ್ಗೆ ವಿವರವಾಗಿ ಹೇಳಿ. ಅದು ಬಹಳ ಮುಖ್ಯವಾದ ವಿಷಯ ಅದು. ಹ್ಮ್. ಬಹುಶಃ ಆ ಶ್ಲೋಕ ಕೂಡ ನಾನು ಹೇಳಿದ್ದೆ ನಿಮ್ಗೆ. ಹಾ, ಕರ್ಮ, ವಿಕರ್ಮ, ಅಕರ್ಮ ಅಂತ ಹೇಳ್ತೀವಿ. ಹೌದು. ಕರ್ಮ ಅಂದ್ರೆ ನಾವು ಮಾಡಬೇಕಾದ ಕರ್ತವ್ಯವನ್ನು, ನಾವು ಮಾಡಬೇಕಾದ ಕೆಲಸವನ್ನು, ನಮ್ಗೆ ನಿಜವಾಗ್ಲೂ ನಿಗದಿತಪಡಿಸಿದ್ದನ್ನು ನಿಯತಂ ಕುರು ಕರ್ಮತ್ವ ಅಂತ ನಾವು ಹೇಳಿದ್ವಲ್ಲ, ನಮ್ಮ ನಿಯತ ಕಾರ್ಯವನ್ನು ನಾವು ಮಾಡುವುದು ಕರ್ಮ. ಹಾ. ಕರ್ಮ ಅಂದ್ರೆ ಇದು ಫೇಟಲಿಸಮ್ ಅಲ್ಲ, ಹ್ಮ್. ಡಿಟರ್ಮಿನಿಸಮ್ ಅಲ್ಲ. ಅಯ್ಯೋ ನನ್ ಕರ್ಮ ಅಂತಾರಲ್ಲ, ಅದಲ್ಲ ಇದು. ಅಯ್ಯೋ ನನ್ ಕರ್ಮ ಅಕರ್ಮ ಅಂತ ಬೈಕೋತ ಅದಲ್ಲ ಅದಲ್ಲ. ಅದಲ್ಲ ಅಂದ್ರೆ ಅಲ್ಲೂ ಕರೆಕ್ಟ್. ಅಯ್ಯೋ ಕರ್ಮ ಅಂದ್ರೆ ನಾನ್ ಮಾಡಿದ ಕೆಲ್ಸಕ್ ನಾನು ಅನುಭವಿಸ್ತಾ ಇದ್ದೀನಿ ಅಂತ, ಅದು ಕರೆಕ್ಟ್. ಕರೆಕ್ಟ್. ಅಯ್ಯೋ ನನ್ನ ಕರ್ಮ ಅಂದ್ರೆ ನಾನ್ ಮಾಡಿದ ಕರ್ಮ ಅಂದ್ರೆ ನಾನ್ ಮಾಡಿದ ಕೆಲಸ, ನಾನ್ ಮಾಡಿದ ಒಂದು ಇದು ವಿಷಯ ನನಗದು ಈ ರೀತಿ ಬದುಕನ್ನು ಕೊಟ್ಟಿದೆ ಅನ್ನೋದು, ಅದು ಕರೆಕ್ಟ್. ಅಯ್ಯೋ ಕರ್ಮ ಅನ್ನೋದು ಅಲ್ಲೊಂಥರ, ಬಟ್ ಅದು ಧ್ವನಿಯಲ್ಲಿ ಬೇರೆ ಬರುತ್ತೆ ಅಷ್ಟೇ ಅದು. ಅದೇ ಇಲ್ಲಿ ಕರ್ಮ ಅಂತಂದ್ರೆ ಪ್ರತಿಯೊಂದು ವಸ್ತುವಿಗೂ ಭಗವಂತ, ಇವಾಗ ಕೃಷ್ಣ ಅಂತ ಹೇಳ್ತಿರೋ ಯಾರು ಅಂತ, ಬಟ್ ದೇವರು ಅಂತ ಇಟ್ಕೊಳ್ಳೋಣ, ಎಲ್ಲದಕ್ಕೂ ಒಂದು ನಿಗದಿತವಾದ ಕೆಲಸವನ್ನು ಕೊಟ್ಟಿದ್ದಾನೆ. ಅದನ್ನ ಮಾಡಕ್ಕಷ್ಟೇ ನಾವು ಬರ್ತೀವಿ. We have the only one and the only right is to perform my duty ಅಷ್ಟೇ. ಓಕೆ. ಇದಕ್ಕಿಂತ ಹೆಚ್ಚು ನಾನು ಇಲ್ಲಿ ಏನು ಅಪೇಕ್ಷೆ ಪಡಕ್ಕೆ ಸಾಧ್ಯನೇ ಇಲ್ಲ. ಇದು ಸೃಷ್ಟಿಯ ಒಂದು ಮೂಲ, ಒಂದು ಆಧಾರ. ಇದು ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಬೇಕು ಅನ್ನೋದೆಲ್ಲ ಮಾಡಕ್ ಆಗುತ್ತಾ? ಅಥವಾ ನಂಗೆ ಬೇಡ ಅನ್ನೋದನ್ನ ಮಾಡದೇ ಇರಕ್ ಆಗತ್ತಾ? ಎರಡೂ ಆಗಲ್ಲ. ಅರೆ ನಾನ್ ಮಾಡ್ಲೇಬೇಕಾಗಿರೋಂತ ವಿಷಯವನ್ನ ನಾವು ಮಾಡ್ತೀವಾ? ಈ ಕ್ವಶನ್ ಹಾಕೋಬೇಕು. ಅದು ಪಾಪದ ಕೆಲ್ಸ ಅಂತ ಗೊತ್ತು, ಅದು ಕೆಟ್ಟ ಕೆಲ್ಸ ಅಂತ ಗೊತ್ತು, ಸುಳ್ಳು ಹೇಳ್ಬಾರ್ದು ಅಂತ ಗೊತ್ತು, ಕೋಪಿಸ್ಕೋಬಾರ್ದು ಅಂತ ಗೊತ್ತು, ಆದ್ರೂ ಸಿಟ್ಟು ಮಾಡ್ಕೊಳ್ತೀವಿ, ಕೋಪ ಮಾಡ್ಕೊಳ್ತೀವಿ, ಮತ್ತೊಬ್ಬರನ್ನ ಅವಹೇಳನ ಮಾಡ್ಬಾರ್ದು ಅಂತ ಗೊತ್ತು, ಅದನ್ನು ಮಾಡ್ತೀವಿ. ಯಾಕೆ ಮಾಡ್ತೀವಿ? ಇಲ್ಲಿ ಅದನ್ನ ವಿವರವಾಗಿ ಹೇಳ್ತಾನೆ ಕೃಷ್ಣ. ಇದಲ್ವಾ ನಮ್ಗೆ ಬದುಕಿಗೆ ಬೇಕಾಗಿರೋದು? ಅವ್ನ್ ಜಾತಿ ಸೃಷ್ಟಿ ಮಾಡಿದ್ನ, ಅದು ಸೃಷ್ಟಿ ಮಾಡಿದ್ನ, ಅವ್ನ್ ಭಗವಂತನ, ಅವ್ನ್ ಯಾರು, ಅವ್ನ್ ಎಲ್ಲಿ, ಅದು ಬೇಕಾಗಿಲ್ಲ ನಮ್ಗೆ. ಅದು ಅವ್ರವ್ರ ವೈಯಕ್ತಿಕವಾಗಿ ನಾವು ಬಿಟ್ಬಿಡ್ಬೇಕು ಅದನ್ನ. ಮೀರಾಬಾಯಿ ಅವನೇ ನನ್ನ ಪತಿ ಅನ್ನೋ ತರ, ಅಕ್ಕ ಮಹಾದೇವಿ ಪರಮೇಶ್ವರನನ್ನೇ ತನ್ನ ಪತಿ ಅದು ಅವರೆಲ್ಲ ಒಂದು ರೀತಿನಲ್ಲಿ ಅವತಾರ ಪುರುಷರು ಅವರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅದರಲ್ಲೇ ತನ್ಮಯನಾದವರು, ಬೇರೆ ಯಾವುದಕ್ಕೂ ಅವ್ರ ತಲೆ ಕೊಡ್ಲಿಲ್ಲ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ. ಹಾಗಿರ್ಬೇಕಾದ್ರೆ ಇಲ್ಲಿ ಕರ್ಮ ಅನ್ನೋದು ಬಹಳ ಆಳವಾದ ವಿಷಯ. ಇದು ಒಬ್ಬ ರೈತ ಇರ್ತಾನೆ, ಅವನ ಒಂದು ಕರ್ತವ್ಯ ಏನು, ಕೈಂಕರ್ಯ ಏನು, ಕೆಲಸ ಏನು, ಕಾರ್ಯ ಏನು, ತಾನು ತನ್ನ ಕೆಲಸವನ್ನು, ಭೂಮಿಯನ್ನು ಹದಪಡಿಸಿ ತಾಯಿಯಂತೆ ನೋಡಿ ಅದನ್ನು ಸಂರಕ್ಷಿಸಿ ತನ್ನ ತಾಯಿಯನ್ನು ಕಾಪಾಡುತ್ತಾ, ತನ್ನ ತಾಯಿಯಿಂದ ತನಗೇನ್ ಬೇಕು ಅಂತ ಕೇಳಿ ತಾನು ಪಡೆದು ತನಗಿಟ್ಕೊಂಡು ಮತ್ತೆ ಪ್ರಪಂಚದೆಲ್ಲರಿಗೂ ಕೊಡ್ತಾನೆ. ಅದು ರೈತನ ಕರ್ಮ, ರೈತನ ಕರ್ತವ್ಯ. ಅದು ಅವನಿಗೆ ನಿಗದಿತವಾದದ್ದು. ನಮ್ಗೆ ಒಬ್ಬ ಗುರು ಯಾರು? ಗುರು ಅಂತಂದ್ರೆ ನಾಟ್ ಜಸ್ಟ್ ಇಂಪಾರ್ಟಿಂಗ್ ಇನ್ಫಾರ್ಮೇಶನ್ ಟು ಯು, ದ ಒನ್ ಹೂ ಕ್ಯಾನ್ ಇನ್ಸ್ಪೈರ್ ಯು ಥ್ರೂ ಹಿಸ್ ಲೈಫ್ ಅಂಡ್ ಲಿವಿಂಗ್. ಗುರು ಅಂತಂದ್ರೆ ಸುಮ್ನೆ ನನಗೆ ಅದು ಗೊತ್ತು, ಪಾರಾಯಣ ಗೊತ್ತು, ಇದು ಗೊತ್ತು, ಗ್ರಂಥ ಎಲ್ಲ ಓದಿದ್ದೀನಿ, ತುಂಬಾ ತಿಳ್ಕೊಂಡಿದ್ದೀನಿ, ಡಿಗ್ರಿಗಳು ಪಡ್ಕೊಂಡಿದ್ದೀನಿ ಅಂತ ನಾನ್ ಗುರು ಆಗಕ್ ಸಾಧ್ಯನೇ ಇಲ್ಲ. ನಾನು ಬರೀ ಅಕ್ಷರ ಜ್ಞಾನವನ್ನು ಕಲಿತವ ಅಂತ ಅನ್ಕೋಬೇಕಷ್ಟೇ ನಾನು, ಅದಕ್ಕಿಂತ ಹೆಚ್ಚು ಅನ್ಕೊಳಕ್ ಆಗಲ್ಲ. ಇಲ್ಲಿ ಕರ್ಮ ಆತರ ಆದಾಗ ಮಾಡಬೇಕಾದ ಕೆಲಸವನ್ನು ಮಾಡದೇ ಇದ್ದರೆ ನಿನ್ನ ಹತ್ರ ಏನಾಗುತ್ತೆ? ಅವಾಗ ಮಾಡಬಾರ್ದು ಕೆಲಸ ಮಾಡ್ಸುತ್ತೆ ಅಲ್ವಾ? ನೀನು ಶಾಂತಿಯಾಗಿರ್ಬೇಕು, ಕೋಪಿಸ್ಕೊಳ್ಬಾರ್ದು, ಮತ್ತೆ ಯಾರಿಗೂ ಒಂಥರ ಚಿಂತನೆಯಲ್ಲಿ ನಮಗೆ ಕೆಟ್ಟ ವಿಷಯಗಳು ಬರಬಾರ್ದು, ಅನಾವಶ್ಯಕವಾಗಿ ಚಿಂತೆ ಮಾಡಬಾರ್ದು ಅಂತ ಇದೆಲ್ಲ ಗೊತ್ತು ನಮಗೆ. ಆದ್ರೆ ಅದನ್ನ ಬಿಟ್ಟು ನಾವು ಬೇರೆ ಎಲ್ಲ ಮಾಡ್ತೀವಿ. ಇದನ್ನ ಮಾಡದೇ ಇರೋದ್ರಿಂದ ಅದನ್ನ ಮಾಡ್ತೀವಿ. ಮನುಷ್ಯ ತಾನು ಯಾವಾಗ್ಲೂ
ಇಲ್ಲ ನಾನು ಕೋಪಿಸ್ಕೋಬಾರ್ದು, ನನ್ನ ಕೋಪದಿಂದ ಏನು ಪ್ರಯೋಜನ ಇಲ್ಲ, ನನ್ನ ಆರೋಗ್ಯನೇ ಹಾಳಾಗುತ್ತೆ. ಕೋಪಕ್ಕಿಂತ ಹೆಚ್ಚಾಗಿ ತಾಳ್ಮೆಯಿಂದ ವರ್ತಿಸಿ ಅವರಲ್ಲಿರೋ ಅವಗುಣನ ನಾನು ಅವರಿಗೆ ಬಹಳ ಸೂಕ್ಷ್ಮವಾಗಿ, ಸಾವಧಾನವಾಗಿ, ಸಂಯಮದಿಂದ ತಿಳಿಸಿ ಅವ್ರ ಜೊತೆನೇ ಒಡನಾಟ ಇಟ್ಕೊಂಡು ಅವರನ್ನ ತಿದ್ದುತ್ತೀನಿ ಅಂತ ಹೇಳೋದು ನಮ್ಮ ಕರ್ತವ್ಯ. ಆದ್ರೆ ಅದನ್ನ ಬಿಟ್ಬಿಟ್ರೆ ಏನ್ ಮಾಡ್ತೀವಿ? ಕೋಪ ಬರುತ್ತೆ, ತಾಪ ಬರುತ್ತೆ, ಜಗಳ ಆಡ್ತೀವಿ, ಮತ್ತೆ BP ಬರುತ್ತೆ, ಡಾಕ್ಟರ್ ಹತ್ರ ಹೋಗ್ತೀವಿ, ಎಲ್ಲ ಅಂಗಾಂಗಗಳೆಲ್ಲ ಹಾಳಾಗುತ್ತೆ. ಗೊತ್ತು, ನಮಗೆ ಗೊತ್ತಿದ್ದು ಕೂಡ ವಿ ಆರ್ ಡೂಯಿಂಗ್ ವಿಕರ್ಮ. ವಿಕರ್ಮ. ಈಗ ಕ್ಲಾಸ್ ಅಲ್ಲಿ ಒಬ್ಬ ಸ್ಟೂಡೆಂಟ್ ಪಾಠ ಕೇಳಿಸ್ಕೊಬೇಕಾಗಿರೋದು ಅವನ ಕರ್ತವ್ಯ. ಒಬ್ಬ ಟೀಚರು ಕ್ಲಾಸ್ಗೆ ಹೋದ್ಮೇಲೆ ಕಾಯ ವಾಚ ಮನಸ ತನ್ನನ್ನೇ ತಾನು ಅರ್ಪಿಸ್ಬೇಕು, ಮಕ್ಕಳಿಗೆ ಅರ್ಪಿಸ್ಬೇಕು. ಈಗ ರಾಜಕಾರಣಿಗಳು ಬಂದಿದ್ದಾರೆ, ಎಷ್ಟು ಎಲ್ಲ ಓಡಾದು ಇದೆಲ್ಲ ಕೇಳ್ಕೊಂಡ್ ಬರ್ತಾರೆ, ಬಂದ್ಮೇಲೆ ಕಾಯ ವಾಚ ಮನಸ ಅವರು ಪ್ರಜೆಗಳಿಗಾಗಿ ತಮ್ಮನ್ನೇ ತಾವು ಅರ್ಪಿಸ್ತಾ ಇದ್ದಾರಾ? ಮತ್ತೆ ಎಲ್ಲಿ ಓಟ್ ತಗೊಳ್ಳೋವರೆಗೂ ಮಾಡ್ತಾರೆ, ಆಮೇಲೆ ಓಟ್ ಬಂದ್ಮೇಲೆ ಅವ್ರ ದರ್ಪ, ಅವರ ಇದು ಇದೆಲ್ಲ ನೋಡ್ಬೇಕು. ನಾವು ಹೆದರ್ಕೊಂಡ್ಬಿಡ್ಬೇಕು ಅವ್ರು ನೋಡಿದ್ರೆ, ಅವ್ರು ಬರೋ ಶೈಲಿ ನೋಡ್ಬೇಕು. ಅದಕ್ಕೆ ಹೇಳ್ತಾನೆ, ಮಾನದಿಂದ ದುರಭಿಮಾನ ಪುಟ್ಟುವುದು, ದುರಭಿಮಾನದಿಂದ ಹಾನಿಯಾದ ದುರ್ಯೋಧನ ಅಂತ ಪುರಂದರದಾಸರು ಹೇಳ್ತಾರೆ. ದುರಭಿಮಾನದಿಂದ ಹಾನಿಯಾದ ಅವನು, ಬೇರೆ ಏನು ಹಾನಿ ಆಗ್ಲಿಲ್ಲ. ಯಾವಾಗ ನಮ್ಗೆ ಸಕ್ಸಸ್ ಬರುತ್ತೋ, ಯಾವಾಗ ನಮ್ಗೆ ಒಂದು ಪೊಸಿಷನ್ ಬರುತ್ತೋ, ಯಾವಾಗ ಒಂದು ಪವರ್ ಬರುತ್ತೋ, ಆವಾಗ ಇನ್ನೂ ತಗ್ಗಬೇಕು. ಮಾಗಿದ ಹಣ್ಣು ಯಾವಾಗ್ಲೂ ತಗ್ಗುತ್ತೆ, ಕಾಯಿ ಯಾವಾಗ್ಲೂ ಗಟ್ಟಿಯಾಗಿ ನಿಲ್ಲುತ್ತೆ. ಜ್ಞಾನವಂತರು ಯಾವಾಗ್ಲೂ ನಾವು ಬಹಳ ಸರಳವಾಗಿ ಸಜ್ಜನಿಕೆಯಿಂದ ವರ್ತಿಸಿದ್ರೆ ಶ್ರೇಷ್ಠ ವ್ಯಕ್ತಿಗಳಂಗಿರ್ಬೇಕು ಅನ್ನೋದೇ ಇಲ್ಲಿ. ಆದ್ರೆ ಅದ್ ಮಾಡದೇ ಇದ್ರೆ ಅವ್ರ ಕೈಯಿಂದ ಏನೇನ್ ಮಾಡಿಸುತ್ತೆ, ನಾಯಕರ ಕೈಯಿಂದ. ಒಬ್ಬ ಟೀಚರ್ಗೆ ಅಹಂಕಾರ ಅನ್ನೋ ಒಂದು ಇದು ಇದ್ರೆ, ನಾನು ಕಲ್ತೋಳು, ಎಷ್ಟು ಮಹಾ ಹೇಳ್ಕೊಡ್ಬೇಕು ಇವ್ರಿಗೆ ಅಂತ ಯಾವುದೋ ಒಂದು ಇದ್ರ ಧೋರಣೆಯ ನಿಲುವಿನಲ್ಲಿ ಹೋಗಿ ಪಾಠ ಮಾಡೋದು ಇದೆಯಲ್ಲ, ಸಂಬಳಕ್ಕೋಸ್ಕರ ಪಾಠ ಮಾಡೋ ಅದಕ್ಕೆ ಇಲ್ಲಿ ಬರೋದು. ಮತ್ತೆ ಫಲಾಪೇಕ್ಷೆ ಪಡ್ಬೇಡ ಅಂದ್ರೆ, ಸಂಬಳ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಕೃಷ್ಣ ಹೇಳ್ತಾ ಇಲ್ಲ. ಸಂಬಳ ನಿನಗ್ ಬರುತ್ತೆ, ಬಟ್ ನೀನು ಸಂಬಳಕ್ ಪಾಠ ಮಾಡ್ತೀಯಾ ಅಥವಾ ಪಾಠ ಮಾಡ್ಬೇಕು ಅಂತ ನೀನು ಟೀಚರ್ ಆದ್ಯಾ ಅಂತ ಕೇಳ್ತಾ ಇದ್ದಾನೆ. ಇದು ಈ ತರ ರೀತಿ ಇಲ್ದೆ ಹೋದ್ರೆ ಆ ಟೀಚರ್ ಆಗ್ಲಿ, ಆ ನಾಯಕ ಆಗ್ಲಿ, ಆ ವಿದ್ಯಾರ್ಥಿ ಆಗ್ಲಿ ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳಿಸ್ಕೊಳ್ಳೋ ಬದಲು ಅವನು ಯಾವುದೋ ಒಂದು ರೀಲ್ಸ್ ನೋಡ್ಬೇಕು ಅಂತ ಆಸೆ ಮನಸ್ಸಲ್ಲಿ ಇಟ್ಕೊಂಡು, ಅಥವಾ ಎಲ್ಲೋ ಯಾವುದೋ ದೇಶದಲ್ಲಿ ಏನೇನೋ ಸಿಗುತ್ತೆ ಅಲ್ಲಿ ಹೋಗ್ಬೇಕು ಅಂತ ಇಲ್ಲಿ ಇರೋಂತ ಒಂದು ಸಮಯವನ್ನ ಹಾಳು ಮಾಡಿ ಮಾಡದೇ ಇದ್ದಾಗ ಇಲ್ದೆ ಇರೋದನ್ನ ಮಾಡಿಸುತ್ತೆ. We have to live the time, we have to live the present. Only then it can take you to great heights ಅಂತ ನಾವು ಹೇಳ್ತೀವಿ. If you kill the time will take its toll and it will kill you. Correct. You can never kill the time. ಯಾರನ್ನ ಬೇಕಾದ್ರೂ ಸಾಯಿಸ್ಬೋದು ನೀವು, ಸಮಯವನ್ನು ಸಾಯಿಸಬಾರ್ದು. ನೀವು ಸಮಯವನ್ನು ಹಾಳು ಮಾಡಬಾರ್ದು. ನಾವು ಅದನ್ನ ಹಾಳು ಮಾಡಿದ್ರೆ ಅದು ನಮ್ಮನ್ನ ಹಾಳು ಮಾಡುತ್ತೆ. ಇದನ್ನ ಮಕ್ಕಳು ತಿಳ್ಕೊಬೇಕು, ನಾವೆಲ್ಲರೂ ತಿಳ್ಕೊಬೇಕು. ನಾವು ಅನಾವಶ್ಯಕವಾಗಿ ಅವರು ಇವರು ಮೇಲೆ ಮಾತಾಡ್ಕೊಂಡು ಗಾಸಿಪ್ ಮಾಡ್ಕೊಂಡು ನಾವು ಎಷ್ಟೊಂದು ಸಮಯ, ಎನರ್ಜಿ is not a small thing. The energy what we are spending for unwanted things is again ಅಕರ್ಮ. ಯಾಕಂದ್ರೆ ಮಾಡ್ಬೇಕಾಗಿದ್ ನೀವು ಮಾಡ್ತಾ ಇಲ್ಲ, ವಿಕರ್ಮ ಅದು. ಅಕರ್ಮ ಏನು ಕೇಳ್ಬೇಕಲ್ವಾ ಮನೆ? ಸರಿ ಮೇಡಮ್, ಕರ್ಮ ಹೇಳಿದ್ರಿ, ವಿಕರ್ಮ ಹೇಳಿದ್ರಿ, ಮಾಡ್ಬೇಕಾಗಿರೋ ಕೆಲಸ ಮಾಡದೇ ಇದ್ರೆ ಮಾಡಬಾರ್ದು ಕೆಲಸ ಮಾಡ್ತೀವಿ. ಅಕರ್ಮ ಏನು? ಇವಾಗ ಯಾವ್ದೋ ಒಂದು ಏನೋ ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ಸಜ್ಜನಿಕೆ ಉಳ್ಳವನ್ ಏನ್ ಮಾಡ್ತಾನೆ, ತಕ್ಷಣ ಹೋಗಿ ಅವಾಗ ಏನೋ ಒಂದು ಹೆಲ್ಪ್ ಕೊಡ್ತಾನೆ. ಅರೆ ವಿಕರ್ಮದವ್ರು ಏನ್ ಮಾಡ್ತಾರೆ, ಅದನ್ನ ಶೂಟ್ ಮಾಡಿ ಎಲ್ಲಾರ್ಗು ತನ್ನ ಒಂದು ಇದನ್ನ. ಬಟ್ ಈ ಅಕರ್ಮದವ್ರು ಯಾರು? ಕಾರಲ್ಲಿ ಕೂತ್ಕೊಂಡಿದ್ರು, ಇವನ್ ನಾನ್ ಇಂಥ ಕೆಲ್ಸಕ್ಕೆಲ್ಲ ಒಳ್ಳೇದಕ್ಕೂ ಹೋಗಲ್ಲಪ್ಪ, ಕೆಟ್ಟದಕ್ಕೂ ಹೋಗಲ್ಲಪ್ಪ. ಐ ಡೋಂಟ್ ಅಡ್ವೈಸ್ ಎನಿಬಡಿ, ಐ ಡೋಂಟ್ ಇಂಟರ್ಫಿಯರ್ ವಿತ್ ಎನಿಬಡಿ, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿಥಿಂಗ್, ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಎನಿ ಸೈಡ್. ಯಾವ ಪಕ್ಷಕ್ಕೂ ಹೋಗಲ್ಲ, ಯಾವ ಇದಕ್ಕೂ ಹೋಗಲ್ಲ, ಯಾರ ಇದಕ್ಕೂ ಹೋಗಲ್ಲ. ನನ್ ಪಾಡ್ ನಾನು ಯಾರಿಗೂ ಮನೆಯಲ್ಲಿ ಕೂಡ ಏನಾದ್ರೂ ಕೂಡ ಇಲ್ಲಪ್ಪ, ನಾನು ಯಾರಿದನ್ನು ಯಾವ ನ್ಯಾಯನೂ ಹೇಳಲ್ಲ, ಯಾವ ಒಂದು ಇದನ್ನು ಚಿಂತನೆಯನ್ನು ಯಾರಿಗೂ ನಾನು ಕೊಡಕ್ಕಿಲ್ಲ, ನನ್ ಪಾಡ್ ನಾನು ಇರ್ತೀನಿ. ಅಕರ್ಮ ಅದು ನಿಜವಾಗ್ಲೂ ಹೇಳೋದಾದ್ರೆ ಅದು ಒಂದು ರೀತಿಯಲ್ಲಿ ತಾಮಸ ಗುಣದವರೇ ಅವರು. ನಮಗೇನು ಬೇಡ, ನನಗೇನು ಬೇಡ, ನಂದೇನಿದೆಯೋ ಅದನ್ನ ನೋಡು. ಒಂಥರ ಸ್ವಾರ್ಥಿ ಅಂತಲ್ಲ, ಒಂದು ರೀತಿಯಲ್ಲಿ ನಿರಾಸಕ್ತಿ ಅಂತಲೂ ಇಲ್ಲ, ಅನಾಸಕ್ತಿ ಅಂತಲೂ ಇಲ್ಲ. ತಮ್ಮದಷ್ಟೇ ತಾವು ನೋಡ್ಕೊಳ್ಳೋ ಬದುಕಿನಲ್ಲಿ ಯಾವುದರ ಬಗ್ಗೆನೂ ನಾನು ಅಷ್ಟಾಗಿ ನನ್ನನ್ನು ನಾನು ಅದರಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ ಎನ್ನುವುದು
ಅಕರ್ಮ. ಆದರೆ ಆ ಅಕರ್ಮವೇ ವಿಕರ್ಮವಾಗುತ್ತೆ. ಹಾಗೆ ನೀನ್ ಸುಮ್ನೆ ಕುತ್ಕೊಳಕ್ ಆಗಲ್ಲ. ಮನೆಯಲ್ಲಿ ಯಾರೋ ಒಬ್ರು ಪಾಪ ಕೆಲ್ಸದ ಮಗು ಬರುತ್ತೆ, ಅದಕ್ಕೇನೋ ನೋವು ಇರುತ್ತೆ, ಅದು ಹೇಳ್ಕೊಳ್ತಾ ಇರುತ್ತೆ, ಅಯ್ಯೋ ಅವ್ರವ್ರ ನೋವು ಅವ್ರವ್ರಿಗೆಪ್ಪ, ನಾವ್ ಅದಕ್ಕೆಲ್ಲ ತಲೆ ಹಾಕ್ಬಾರ್ದು. ನಾಳೆ ಆಸ್ಪತ್ರೆ ಕರ್ಕೊಂಡೋಗಿ ಏನೋ ಔಷಧಿ ಕೊಟ್ರೆ ಅವಳಿಗೇನಾದರೆ ನನ್ ಮೇಲ್ ಬರ್ಬೋದು, ನನಗೆ ಯಾಕೆ ಇದೆಲ್ಲ ಬೇಕೇ ಆಗಿಲ್ಲ, ಒಳ್ಳೇದು ಬೇಡ ಕೆಟ್ಟದ್ದು ಬೇಡ. ಈ ರೀತಿ ಇವಾಗ ತುಂಬಾ ಆಗ್ಬಿಟ್ಟಿದೆ ಜನಗಳ ಒಂದು ಮನೋಭಾವ. ಏನಾದ್ರು ಬಟ್ ಅದಕ್ಕೆ ತಕ್ಕ ಹಾಗೆ ಸಮಾಜನೂ ಬಹಳ ಕೊಳತೋಗ್ತಾ ಇದೆ. ಕಲಿಯುಗವು ಕೊಳೆಯುವ ಯುಗವಯ್ಯ ಅಂದ್ರು. ಎಲ್ರು ಹೇಳ್ತಾರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತರ ಹೆಣ್ಮಗು ಹುಟ್ಟಬೇಕು, ಆದ್ರೆ ನಮ್ಮ ಮನೇಲಿ ಬೇಡ, ಪಕ್ಕದ ಮನೇಲಿ ಹುಟ್ಟಬೇಕು, ಯಾಕೆಂದ್ರೆ ಅವ್ರು ಹೋಗಿ ಯುದ್ಧ ಮಾಡಿ ಸಾಯ್ಲಿ ಅಂತ. ಸೊ ಈ ರೀತಿ ನಮ್ಗೆ ಅಕರ್ಮ ಇದಿದೆ. ಬಟ್ ಆದ್ರೆ ನೆಕ್ಸ್ಟ್ ನಲ್ಲಿ ಅವನ್ ಏನ್ ಹೇಳ್ತಾನೆ ಕೃಷ್ಣ ಇನ್ನೊಂದು ಶ್ಲೋಕದಲ್ಲಿ, ಕರ್ಮಣ್ಯ ಕರ್ಮಯ ಪಶ್ಯೇದ ಕರ್ಮಣಿ ಚ ಕರ್ಮಯ ಸುದ್ದಿ ಬುದ್ಧಿಮಾನ್ ಮನುಷ್ಯೇಶು ಸಯುಕ್ತ ಕೃಷ್ಣ ಕರ್ಮಕೃತ್. ಏನಂತಾನೆ, ಕರ್ಮಣ್ಯ ಕರ್ಮಯ ಪಶ್ಯೇದ ಅಕರ್ಮಣಿ ಚ ಕರ್ಮ. ಇದು ಬಹಳ ಮುಖ್ಯ. ಈಗ ನಾವು ಕರ್ಮ ವಿಕರ್ಮ ಅಂತೆಲ್ಲ ಹೇಳಿದ್ವಿ. ಕರ್ಮದಲ್ಲಿ ಅಕರ್ಮವನ್ನು ಕಾಣಬೇಕು, ಅಕರ್ಮದಲ್ಲಿ ಕರ್ಮವನ್ನು ಕಾಣಬೇಕು. ಇವಾಗ ನೀವು ಮೇಡಮ್ ಅಕರ್ಮ ಅಂದ್ರೆ ಇಂಡಿಫರೆನ್ಸು, ಇನ್ಆಕ್ಟಿವ್, ಲೆಥಾರ್ಜಿಕ್, ನಾಟ್ ಇಂಟ್ರೆಸ್ಟೆಡ್ ಇದೆಲ್ಲ ಅಂತ ಹೇಳಿದ್ರಿ ಮೇಡಮ್. ನೀವು ಇದೇನ್ ಅಕರ್ಮ ತಗೊಂಡ್ರಿ ಅಂತ ಕೇಳ್ಬೋದು. ಅಕರ್ಮ ಎರಡು ರೀತಿಯದ್ದು. ಫಸ್ಟ್ ಅದು ನೆಗೆಟಿವ್ ಅಕರ್ಮ, ಇನ್ನೊಂದು ಪಾಸಿಟಿವ್ ಅಕರ್ಮ. ಪಾಸಿಟಿವ್ ಅಂತಂದ್ರೆ ಅದರಲ್ಲಿ ಯಾವ ಒಂದಿಲ್ಲ, ಮಾಡಿಯೂ ಮಾಡದಂತೆ ತನ್ನ ಸ್ಥಿತಿಯನ್ನು ತಾನು ನಿಯಂತ್ರಿಸಿಕೊಳ್ಳುವುದು ಅಕರ್ಮ. ಅದು ಅಕರ್ಮ. ಮಾಡದೇ ಇರೋ ತರ ನಾನಲ್ಲ ಅದು ಮಾಡಿದ್ದು, ಸುಧಾರಣೆ ಮಾಡಿದ್ ನಾನಲ್ಲ, ಸುಧಾರಣೆ ಮಾಡಿಸಿದ್ದಷ್ಟೇ ಅದು ನನ್ನ ಕೈನಲ್ಲಿ, ನಾನಲ್ಲ, ಅದು ಅಕರ್ಮ. ಈಗ ಬುದ್ಧಿಮಾನ್ ವ್ಯಕ್ತಿ ಏನ್ ಹೇಳ್ತಾನೆ, ಜ್ಞಾನವಂತನು ಮತ್ತೆ ಯೋಗಿ ಅಂತ, ಯೋಗಿಯಾದವನು. ಯೋಗಿ ಅಂತಂದ್ರೆ ನಮ್ಮ ಯೋಗಿಗಳಲ್ಲ ಪ್ಲೀಸ್. ಬಹುಶಃ ನನ್ಗೆ ಇವತ್ ಸಮಾಜದಲ್ಲಿ ಹುಡುಕ್ಬೇಕಾಗತ್ತೆ ನಾವು, ನಮ್ಮನ್ನು ಎಲ್ಲರನ್ನೂ ಸೇರಿಸಿ ಮಾತಾಡ್ತಾ ಇದ್ದೀನಿ ನಾನು. ಯಾಕಂದ್ರೆ ನಾನು ಈ ಹಂತದಲ್ಲಿ ನಾವು ನಮ್ಮನ್ನು ತಿಳ್ಕೊಬೇಕಾದ್ರೆ ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಇದು ಸಹಾಯ ಆಗುತ್ತೆ. ಯಾವಾಗ್ಲೂ ಶಬ್ದಗಳು ಬರೀ ನಿಮಗ್ ಬರಲ್ಲ, ನಮಗೂ ಬರುತ್ತೆ, ಕಿವಿನಲ್ಲಿ ಬಡಿತಾ ಇರುತ್ತೆ. ಅದು ಬಂದು ಹೃದಯಕ್ಕೆ ತಟ್ಟಿದ್ರೆ ಅವಾಗ ನಾವು ಎಚ್ಚೆತ್ಕೊಳ್ತೇವೆ. ಅವೇ ಕರೈ ಸ್ಟಾಪ್ ನಾಟ್ ಟಿಲ್ ಯು ರೀಚ್ ದ ಗೋಲ್ ಅಂತ, ಗೊತ್ತಾಯ್ತಾ? ಸೊ ಆದ್ರಿಂದ ಇಲ್ಲಿ ಏನಾಗುತ್ತೆ, ಇವಾಗ ಮಾಡ್ದೇನೆ ನಾವು ವಿ ಬೊಂಬಾರ್ಡ್ ಅವರ್ಸೆಲ್ಸ್, ನಾನೇ ಮಾಡ್ದೆ ಅಂತ. ಆದರೆ ಯಜ್ಞ ಕರ್ಮ ಅಂತಂದ್ರೆ ಮಾಡಿಯೂ ಮಾಡದಂತೆ ಅದ ಕಂಟ್ಕೊಳ್ದೆ ಈ ಕೈಂಕರ್ಯವನ್ನು ಬ್ರಹ್ಮಾರ್ಪಣಂ ಅಂತೀವಲ್ಲ, ನೆಕ್ಸ್ಟ್ ಇದ್ರಲ್ಲೇ ಬರುತ್ತೆ ಆ ಶ್ಲೋಕನು. ತಾನ್ ಮಾಡಿನೂ ಮಾಡದೇ ಇರೋರ್ ತರ ತಾನೇನೂ ಮಾಡಲ್ಲ, ತಾನ್ ಅದ್ರಲ್ಲಿ ಇರಲ್ಲ, ಬರೀ ಕೈಂಕರ್ಯ ಇರುತ್ತೆ ಅಷ್ಟೇ. ತಾನ್ ಮಾಡಿದ್ರುನು ಕಾರ್ಯ ಅಲ್ಲಿರುತ್ತೆ, ಬಟ್ ನಾನ್ ಮಾಡಿದೀನಿ ಅಂತ ಹೇಳ್ಕೊಳಲ್ಲ. ಆ ಭಾವನೆನೂ ಬರ್ಬಾರ್ದು, ಆ ಅನಿಸಿಕೆನೂ ಅನ್ನೋ ಭಾವನೆನೂ ಬರ್ಬಾರ್ದು. ಅಯ್ಯೋ ನಾನೇ ಅವ್ರಿಗೆ 20,000 ಕೊಟ್ಟೆ, ಕಷ್ಟದಲ್ಲಿದ್ರು, ಹೋಯ್ತು ನಿಮ್ ಪುಣ್ಯ, ಹೊಟ್ಟೋಯ್ತು. ಎಷ್ಟು ಒಳ್ಳೆ ಕೆಲ್ಸ ಮಾಡಿದ್ರು ಕೂಡ ಬ್ರಹ್ಮಾರ್ಪಣಂ, ಬ್ರಹ್ಮವೀರ್, ಬ್ರಹ್ಮಾಗ್ನವ್ ಅಂತ ಹಂಗೆ ಅನ್ಕೋಬೇಕೇ ಹೊರತು ಅವಾಗ ನಿಮ್ಗೆ ಶಾಂತಿ ಸಿಗುತ್ತಾ ಅಶಾಂತಿ ಸಿಗುತ್ತಾ? ಶಾಂತಿ ಎಲ್ಲಿದೆ ಹಂಗಾದ್ರೆ? ಅಲ್ಲೇ ಎಲ್ಲ ಹುಡ್ಕೊಂಡು ಹೋಗ್ತೀರಾ ಬೆಟ್ಟಕ್ಕೆ? ಹಿಮಾಲಯ ಮೌಂಟೇನ್ಗೆ ಹೋದ್ರು ನಡೆಯಲ್ಲ. ಇದೆಲ್ಲೂ ಹೋಗ್ಬೇಕಾಗಿಲ್ಲ, ಭಗವಂತ ಹೇಳಿರೋದು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಅಕರ್ಮದಲ್ಲಿ ಕರ್ಮವನ್ನು ಮಾಡು, ಬಿ ಆಕ್ಟಿವ್, be action in inaction, inaction in action, action in inaction, action inaction ಅಲ್ಲ, ಗೊತ್ತಾಯ್ತು, inaction in action. ಇದು ಬಹಳ ಮುಖ್ಯ ನಮಗೆ. ಇವಾಗ ನನ್ಗೆ ಎಷ್ಟೋ ಸಲ ಇದು ನನ್ಗೆ ಪಾಠ ಕಲಿಸಿದೆ. ಎಷ್ಟೋ ಸಲ ನಾವೇನೇನೋ ಮಾಡಿ ಗಳಿಸಿ ನಮ್ಗೆ ಬಹಳ ಹೊಗಳಿಕೆ, ಅದು ಇದು ಎಲ್ಲ ರಿವಾರ್ಡ್ಸ್ ಅವಾರ್ಡ್ಸ್ ಎಲ್ಲ ಬರ್ತಾ ಇದ್ದಾಗ ನಾನ್ ಮಾಡ್ದೆ ಅಂತ ಅನ್ಕೋಬಾರ್ದಲ್ವಾ, ಇದು ನಂದಲ್ಲ ಅಲ್ವಾ ಅಂತ ನನಗೆ ಅದು ಬುದ್ಧಿ ಹೇಳುತ್ತೆ. ಹಂಗಂದ್ರೆ ನನಗೆ ಅದರಿಂದ ನಾಳೆ ಸಹ ಅದರಿಂದ ನನ್ಗೆ ಏನಾದ್ರು ಕ್ರಿಟಿಸಿಸಮ್ಸ್ ಬಂದ್ರೂ ಕೂಡ ಅದನ್ನ ನಾನು ಬಹಳ ನಿಷ್ಪಕ್ಷವಾಗಿ ನಿರ್ಮಲ ಮನಸ್ಸಿನಿಂದ ಯಾವ ಒಂದು ದ್ವಂದ್ವ ಇಲ್ಲದೆ ಸ್ವೀಕರಿಸುವಂತ ಒಂದು ಮನ ಸಂವೇದನೆ ಬರುತ್ತೆ. ಈ ಮನ ಸಂವೇದನೆಯಿಂದ ನನಗೆ ಮನಃಶಾಂತಿ ಸಿಗುತ್ತೆ.
ನನ್ನ ಮನಃಶಾಂತಿಯಿಂದ ಏನಾಗುತ್ತೆ, ಪರಿಸರದಲ್ಲಿರೋರಿಗೆಲ್ಲ ಮನಃಶಾಂತಿ ಸಿಗುತ್ತೆ. ಸಿ, ಇಂಡಿವಿಜುವಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಕಲ್ಮಿನೇಟ್ಸ್ ಇಂಟು ವಾರ್ ಅಂತಾರೆ ಯಾರು, ಸುಖಬೋಧಾನಂದ ಸ್ವಾಮೀಜಿಗಳು. ದುರ್ಯೋಧನನ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಮಹಾಭಾರತಕ್ಕೆ ಕಾರಣ. ಹೌದಲ್ಲ? ಕುಂತಿಯ ಸ್ಯಾಟಿಸ್ಫ್ಯಾಕ್ಷನ್ ಮಹಾಭಾರತದ ಮಕ್ಕಳನ್ನು ಸಜ್ಜನಿಕೆ ರೂಪದಲ್ಲಿ ತಂದಿತ್ತು. ಅವಳ ಎಂತ ಒಂದು ಅವಳ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ, ಮಗುನ್ ಕಳ್ಕೊಂಡ್ರು ಹಂಗೆ ಇದ್ಲು, ಯಾವ ನಿರ್ಲಿಪ್ತತೆ ಅವಳಲ್ಲಿ. ಎಲ್ಲಾರು ಕಾಡ್ಗಟ್ಟಿದ್ರು ನಿರ್ಲಿಪ್ತತೆ, ಮಕ್ಳನ್ನ ನೋಡ್ಬೇಡ ಅಂದ್ರೂ ನಿರ್ಲಿಪ್ತತೆ. ಎಂತ ಒಂದು ವ್ಯಕ್ತಿತ್ವ ಅದು ವ್ಯಾಸರು ಕೊಟ್ಟಿರೋದು ಕುಂತಿನ. ಅದು ನಮ್ಗೆ ಬಹಳ, ಅದನ್ನೇ ನಾವು ಹೇಳೋದು, ಕರ್ಮದಲ್ಲಿ ಅಕರ್ಮ ಮಾಡದಂತಿರುವುದು. ಇವಾಗ ರಾಮಂದು ತಗೊಂಡ್ಬಿಟ್ರೆ ನಮ್ಗೆ ಈ ಶ್ಲೋಕಕ್ಕೆ ಕಂಪ್ಲೀಟ್ ರಾಮ ಒಂದು ಪ್ರತಿಬಿಂಬವಾಗಿ ನಿಲ್ತಾನೆ ನಮ್ಗೆ. ರಾಮ ಸೀತಾ ಇಬ್ರು ನಿಲ್ತಾರೆ, ಲಕ್ಷ್ಮಣ ಕೂಡ. ಸೊ ಆದ್ರಿಂದ ನಮ್ಮಲ್ಲಿ ಇದು ಈ ಒಂದು ಅಂಶ ಅಂತ ಒಂದು ನಿಮ್ಗೆ ಬಂದ್ರೆ ಮಾತ್ರ ಆ ಕೆಲಸವನ್ನ ಹಾಗೆ ಮಾಡಕ್ ಸಾಧ್ಯನಾ ಅಂತ ನಿನ್ಗನ್ಸ್ಬೋದು. ನಿನ್ನ ಒಂದು ಪ್ರಶ್ನೆ ಅಥವಾ ಜನಗಳ ಮನಸ್ಸಿನಲ್ಲಿ ಪ್ರಶ್ನೆ ಏನಾಗಿರುತ್ತೆ, ಅಕರ್ಮದಲ್ಲಿ ನಾವು ಕರ್ಮವನ್ನು ಕಾಣಕ್ ಸಾಧ್ಯನಾ, ಕರ್ಮದಲ್ಲಿ ಅಕರ್ಮವನ್ನು. ಕರ್ಮ ಅಂದ್ರೆ ಕೈಂಕರ್ಯ, ಕೆಲಸ, ನಿನ್ನ ವೃತ್ತಿ, ನಿನ್ನ ಜವಾಬ್ದಾರಿ ಅಷ್ಟೇ. ಅದರಲ್ಲಿ ಇವಾಗ ನಾವು ಮಾತಾಡ್ತಾ ಇದ್ದೀವಿ, ನಮ್ಗೆ ಏನ್ ಅನ್ಸ್ತಾ ಇದೆ, ಇದನ್ನ ಬದುಕಿಗೆ ಭಗವದ್ಗೀತೆ ಕೊಡುವಾಗ ಎಷ್ಟರ ಮಟ್ಟಿಗೆ ಎಲ್ಲರಿಗೂ ಈ ಒಂದು ಭಗವದ್ಗೀತೆಯನ್ನು ಅವರ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು, ದಿನನಿತ್ಯದ ಜೀವನದಲ್ಲಿ. ಹಂಗಂದಾಗ ನಮ್ಗೆ ಅಷ್ಟೇ ನಮ್ದು ಇದು ಉದ್ದೇಶ ಇರ್ಬೇಕು. ಅದಕ್ಕಿಂತ ಮಾಡಿದ್ಮೇಲೂ ಕೂಡ ನಾವು ಎಷ್ಟೊಳ್ಳೆ ಕಾರ್ಯಕ್ರಮ ಕೊಟ್ವಿ ಹಾಗೆ ಹೀಗೆ, ಯಾರಾದ್ರೂ ನಮ್ಮನ್ನ ಬೈದ್ರು ಅಂತ ಇಟ್ಕೊಳ್ಳಿ, ಏನ್ ಹಂಗ್ ಮಾಡಿದ್ದೀರಾ ಅಂತ, ಅದನ್ನು ಸ್ವಾಗತಾರ್ಹ. ಇದು ಸ್ವಾಗತಾರ್ಹ. ಯಾವ್ದು ಬಂದ್ರು ಸರಿ, ಒಳ್ಳೇದ್ ಬಂದ್ರು ಸರಿ, ಕೆಟ್ಟ ಅರೆ ಕೈಂಕರ್ಯದಿಂದ ಮಾತ್ರ ದೂರ ಇರಬಾರ್ದು. ಕೃಷ್ಣ ಹೇಳೋದು ಕರ್ತವ್ಯವನ್ನು ತ್ಯಜಿಸು ಅಂತಿಲ್ಲ, ಕರ್ತವ್ಯದಲ್ಲಿ ನಿನಗೆ ವ್ಯಾಮೋಹವನ್ನು ತ್ಯಜಿಸು. ಎಷ್ಟೋ ಜನ ವ್ಯಾಮೋಹವನ್ನು ತ್ಯಜಿಸು ಅಂತ ಹೇಳ್ತಾನೆ. ಕರ್ಮದಿಂದ ದೂರ ಇರುವಂತಿಲ್ಲ, ಕರ್ಮದಲ್ಲಿದ್ದು ನಿನ್ನನ್ನು ನೀನು ದೂರವಿರು, ನಿನ್ನ ತನವನ್ನು ದೂರವಿಡು. ನಿಜ, ಎಲ್ರು ಇದನ್ನ ಅಳವಡಿಸ್ಕೊಂಡ್ರೆ ಎಷ್ಟ್ ಚೆನ್ನಾಗಿರುತ್ತೆ. ನಮಗೆ ಲಾಭ, ಸ್ವಲಾಭ, ಇದು ತುಂಬಾ ಲಾಭ ಬರುತ್ತೆ. ಮಾಡಿದ್ಮೇಲೆ ನನ್ಗೆ ಏನೋ ಯಾವಾಗ್ಲೂ ನನಗೆ ಫಸ್ಟ್ ಯಾವ್ದು ಮಾಡಿದ್ರು ಕೂಡ ಅಯ್ಯೋ ನನ್ನಿಂದ ಸಾಧ್ಯನಾ, ಮಾಡಕ್ಕಾಗುತ್ತಾ ಅಂತಾನೆ ಬರೋದು. ಮಾಡಿದ್ಮೇಲೆ ಅಯ್ಯೋ ಇನ್ನೂ ಸ್ವಲ್ಪ ಚೆನ್ನಾಗ್ ಮಾಡ್ಬೇಕು ಅಂತಾನೆ ನನ್ಗಂದ್, ಯಾವ್ದು ಅಡಿಗೆಯಿಂದ ಹಿಡಿದು ಯಾವ್ದು ಮಾಡಿದ್ರು ಕೂಡ. ಅದ್ ಯಾಕೆ ಅಂತಂದ್ರೆ ಇದು ನಮ್ಮನ್ ಕಾಡ್ತಾ ಇದೆ, ಇದು ಕಾಡ್ತಾ ಇದೆ. ಅನ್ಸ್ತಾ ಇರುತ್ತೆ ಎಲ್ಲೊಂದ್ ಕಾನ್ಸರ್ಟ್ ಹೋದ, ಇನ್ನೂ ಚೆನ್ನಾಗ್ ಆಡ್ಬೋದಿತ್ತಲ್ಲ, ಇನ್ನೂ ಚೆನ್ನಾಗ್ ಮಾಡ್ಬೋದಾಗಿತ್ತು. ಅದು ಬರ್ಬೇಕು ನಮ್ಗೆ, ಹಾಡನ್ನು ಚಂದ ಇರುವ ಹಾಗೆ ಹಾಡ್ಬೇಕು ಅಂತ ಬರ್ಬೇಕು. ನಾನ್ ಚೆನ್ನಾಗ್ ಹಾಡ್ಬೇಕು ಅಂತ ಬರಬಾರ್ದು, ಅವ್ರಿಗಿಂತ ನಾನ್ ಚೆನ್ನಾಗ್ ಹಾಡ್ಬೇಕು ಅದೆಲ್ಲ ನಮಗೆ ಬರಬಾರ್ದು ಅಂತ. ಸೊ ಅದರಿಂದ ಆದ್ರೆ ಅಕರ್ಮದಲ್ಲಿ ಕರ್ಮ ಏನು ಅಂತ ನೀವು ಕೇಳ್ಬೋದು. ಅಕರ್ಮದಲ್ಲಿ ಕರ್ಮನೇ ಸನ್ಯಾಸಿಗಳ ಜೀವನ, ಸನ್ಯಾಸತನದ ಜೀವನ, ಯೋಗಿಯ ಹಾಗೆ ಜೀವನ. ಅಂದ್ರೆ ಅಕರ್ಮದಲ್ಲಿ ಯಾರು ಕರ್ಮವನ್ನ ಮಾಡ್ತಾರೆ ಎಲ್ಲ ಅವ್ರಿಗೆ ಎಲ್ಲ, ಇವಾಗ ಶಂಕರಾಚಾರ್ಯರು ಎಲ್ಲ ಅವ್ರಿಗೆ ಗೊತ್ತಾಯ್ತು ಹಿಂದೂ ಧರ್ಮ ಅಂತ. ಅವ್ರೇನು ಅವ್ರಿಗೆ ಸಾಕ್ಷಾತ್ಕಾರ ಆದ್ಮೇಲೆ ಅವ್ರ ಮನೇಲೆ ಕೂತ್ಕೊಂಡ್ಬಿಟ್ರ, ಜಪ ತಪ ಮಾಡ್ತಾ ಇದ್ರ? ಅಥವಾ ಇವ್ರಿಗೆ ತಗೊಳ್ಳಿ, ರಾಮಾನುಜಾಚಾರ್ಯರು ತಗೊಳ್ಳಿ, ಸ್ವಾಮಿ ವಿವೇಕಾನಂದ ತಗೊಳ್ಳಿ, ರಮಣ ಮಹರ್ಷಿ ತಗೊಳ್ಳಿ, ಇವರೆಲ್ಲ ಸುಮ್ನೆ ಇಲ್ಲ. ಯಾಕೆ ನಮ್ಮ ಶಾರದಾ ಮಾತೆ ಎಷ್ಟು ಹೆಣ್ಣು ಮಕ್ಕಳಿಗೆ, ಎಷ್ಟು ಜನಗಳಿಗೆ, ಎಷ್ಟು ವಿವೇಕಾನಂದರಿಗೆ ಪರಮ ಗುರು ತಾಯಿ ಅವರು. ತಮ್ಮ ಎಲ್ಲಾ ತೋಡಿಗೆಗಳನ್ನು ಪರಮಹಂಸರಿಗಿಂತ ತಾಯಿ ಹತ್ರನೇ ಅವ್ರು ಹೋಗಿ ಎಲ್ಲ ಇದ್ ಮಾಡ್ಕೊಂಡು, ಅವ್ರು ಸುಮ್ನೆ ಕೂರ್ಲಿಲ್ಲ. ಅವ್ರು ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೇದನ್ನ ಕೊಡ್ಬೇಕು, ಮಾಡ್ಬೇಕು. ಇದು ನಮ್ಮನ್ನು ನಾವು ಗೆದ್ದ ಮೇಲೆ ಆಯ್ತಪ್ಪ ಕಣ್ ಮುಚ್ಕೊಂಡು ನಾವು ಧ್ಯಾನ ಮಾಡ್ಕೊಂಡು ಎಲ್ಲ ಹೋಗಿ ಇದ್ಬಿಡೋಣ, ಆಶ್ರಮಕ್ಕೆ ಕೊಟ್ಟೋಗೋಣ. ಆಶ್ರಮಕ್ಕೆ ಹೋದ್ರು ಕೂಡ ಅಲ್ಲೂ ಚಟುವಟಿಕೆಯಿಂದಾನೇ ಇರ್ಬೇಕು. ಆದ್ರೆ ಆ ಚಟುವಟಿಕೆಗೆ ನಾನೇ ಕಾರಣ ಅನ್ನೋದು ಬಿಟ್ಟಿರ್ತಾರೆ ಅವ್ರು ಬಿಟ್ಟಿರ್ತಾರೆ. ಅಕರ್ಮದಲ್ಲಿ ಕರ್ಮ ಮಾಡ್ತಾರೆ. ಅಕರ್ಮ ಆಗಿದ ತಕ್ಷಣ ಎಷ್ಟೋ ಜನ ಹೇಳ್ತಾರೆ ಸನ್ಯಾಸಿ ಆದ್ಮೇಲೆ ನಾವು ಸಂಸಾರದಲ್ಲಿ ಇರಬಾರ್ದ, ಸನ್ಯಾಸಿ ಆದ್ಮೇಲೆ ಸಂಸಾರದಲ್ಲಿ ಇರ್ಬೇಕು. ಆವಾಗ ಸಂಸಾರದ ಒಂದು ಆಗು ಹೋಗುಗಳನ್ನು, ಅದರ ಬೆಳವಣಿಗೆಯನ್ನು, ಅದರ ಕಲ್ಯಾಣಕರ ವಿಷಯವನ್ನು ನಾವು ನಿಜವಾಗ್ಲೂ ಎಲ್ಲರಿಗೂ ದಾರಿದೀಪವಾಗಿ ನಾವು ಇರಬಹುದು. ಪರಮಹಂಸರು ಏನೇ ಹೇಳ್ತಾರೆ, ಇಫ್ ಯು ಕೆನಾಟ್ ರೇಸ್ ಅ ಚೈಲ್ಡ್ ವಿತ್ ಸ್ಪಿರಿಚುವಲ್ ಬೆಂಟ್ ಆಫ್ ಮೈಂಡ್, ನೆವರ್ ಹ್ಯಾವ್ ಅ ಚೈಲ್ಡ್ ಅಂತಾರೆ. ಕಪಲ್ಸ್ಗೆ ಹೇಳ್ತಾರೆ ಅವರು, ನಿಮ್ಗೆ ಮಕ್ಕಳು ಮದ್ವೆ ಆಗೋದಾದ್ರೂ ಹಂಗೆ ಹೇಳ್ತಾರೆ ಅವರು. ಇಫ್ ಯು ಕೆನಾಟ್ ಲೂಸ್ ಯೋರ್ ಸೆಲ್ಫ್, ಡೋಂಟ್ ಮ್ಯಾರಿ ಅಂತಾರೆ.
he was not married, but he was married in a different way, but he gave himself to Sharda Mate and Sharda Mate gave himself to, ಹೌದು ಗೊತ್ತಾಯ್ತಾ? ಇಬ್ರು ಒಟ್ಟಿಗೆ ನಮ್ ತರ ಮೆರೈಟಲ್ ಅಂತ ನಾವು ಹೇಳೋಂಗೆ ಅವ್ರಿಬ್ರು ಗಂಡ ಹೆಂಡತಿ ಆಗಿರ್ಲಿಲ್ಲ. ಮಹಾನ್ ಚೇತನಗಳವರು, ಮಹಾನ್ ಚೇತನ ಅವರು. ಹಾಗಾಗಿ ಇದು ಈ ರೀತಿ ಮಾಡಿದ್ರೆ ಸಕಲ ಕೈಂಕರ್ಯವೂ ಬ್ರಹ್ಮಾರ್ಪಣಂ ಅಂತ, ನೀವು ಕರ್ಮದ ಫಲದ ತ್ಯಾಗ ಮಾಡು ಅಂತ ಹೇಳೋದಕ್ಕಿಂತ ಈ ಬ್ರಹ್ಮಾರ್ಪಣಂ ಅನ್ನೋದು ಬಹಳ ಶ್ರೇಷ್ಠ, ತುಂಬಾ ಶ್ರೇಷ್ಠ. ಅದನ್ನ ಮೈಗೂಡ್ಸ್ಕೊಂಡ್ಬಿಟ್ರೆ ಅದಕ್ಕೆ ಅವನು ಹೇಳ ಬ್ರಹ್ಮಾರ್ಪಣಂ ಬ್ರಹ್ಮಹವೀರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮವ್ಯತೇನ. ಬ್ರಹ್ಮಾರ್ಪಣಂ ಬ್ರಹ್ಮಹವೀರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ್ಯತೇನ ಗಂತವ್ಯಂ ಪರಮಕರ್ಮ ಸಮಾಧಿನ. ಅರೆ ಇದೆಲ್ಲದಕ್ಕೂ ನಮ್ಗೆ ಇವಾಗ ನೀವು ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂತ ಹೇಳ್ತಾರೆ. ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ಅಂತ. ಇಷ್ಟೆಲ್ಲ ನಮ್ಗೆ ತಿಳ್ಕೊಬೇಕಾದ್ರೆ ನಮ್ಗೆ ಯಾರು ಬೇಕು? ನಮಗೆ ಪ್ರಶ್ನೆ ಹಾಕ್ಬೇಕು. ಇವಾಗ ಅರ್ಜುನ ಪ್ರಶ್ನೆ ಹಾಕೋದ್ರಿಂದ ನಮ್ಗೆ ಈ ಜ್ಞಾನ ಸಿಗ್ತಾ ಇದೆ. ಇವಾಗ ನೀನ್ ನನಗೆ ಪ್ರಶ್ನೆ ಕೇಳೋದ್ರಿಂದ ನಾನು ಐ ಆಮ್ ಏಬಲ್ ಟು ಎಕ್ಸ್ಪ್ಲೈನ್ ಹೌ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಕಾಮನ್ ಮ್ಯಾನ್, ನಮ್ಮಂತವ್ರಿಗೆಲ್ಲ ಏನ್ ಬೇಕು ಅಂತ. ಇವಾಗ ಅದೇ ಒಬ್ರು ನಮ್ಗೆ ಬೇರೆ ವೇದಿಕೆಯಲ್ಲಿ ಬಹಳ ಜ್ಞಾನ ಸಂಪನ್ನರ ವೇದಿಕೆಯಲ್ಲಿ ಮಾತಾಡ್ಬೇಕು ಮೋಕ್ಷ ಗ್ರಂಥ ಅಂದ್ರೆ ಅದೇ ಬೇರೆ ಕ್ವಶನ್ಸ್ ಬರುತ್ತೆ, ಅದೇ ಬೇರೆ ಕ್ವಶನ್ಸ್ ಬರುತ್ತೆ. ಸೊ ಅದೇನು ಇಲ್ಲಿ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆನ ಪ್ರಶ್ನೆ ಮಾಡಿದ್ರೆ, ನಮ್ಮಲ್ಲಿ ಪ್ರಶ್ನೋಪನಿಷತ್ ಅಂತಲೇ ಒಂದಿದೆ. ಅದು ಮೂಲತಃ ಪ್ರಶ್ನೆ ಮಾಡದೆ ನಾವು ಯಾವುದನ್ನು ಒಪ್ಕೋಬಾರ್ದು, ತಿಳ್ಕೊಂಡ್ಮೇಲೆನೆ ಅದನ್ನ ಅನುಸರಿಸ್ಬೇಕು ಅಂತ. ಮಕ್ಳು ಕೇಳಿದ್ರೆ ಅವ್ರನ್ನ ಬಾಯಿ ಮುಚ್ಚು ಅಂದ್ಬಿಡ್ತೀವಿ. ಅವ್ರು ಏನ್ ಕೇಳಿದ್ರು ಅದಕ್ಕೆ ಸಾಧ್ಯವಾದಷ್ಟು ನಾವು ಅವ್ರಿಗೆ ಉತ್ತರ ಕೊಡ್ಬೇಕು. ಅವರ ಏಜ್ ತಕ್ಕ ಹಾಕಿ ಕೊಡ್ಬೇಕು. ಈಗ ಕರ್ಣನು ಬಹಳ ವೀರ ಧೀರ ಶೂರ ಶಸ್ತ್ರಾಸ್ತ್ರ ವಿದ್ಯೆನಲ್ಲಿ, ಅಭಿಮನ್ಯುನು ಕೂಡ ಬಹಳ ವೀರ ಧೀರ ಶೂರ. ಇವನು ಚಿಕ್ಕ ಹುಡುಗ, ಅವನು ಬಹಳ ದೊಡ್ಡವನು. ಆದ್ರೆ ಇವನಲ್ಲಿದ್ದದ್ದು ಅವನಲ್ಲಿಲ್ಲ, ಅವನಲ್ಲಿದ್ದದ್ದು ಇವನಲ್ಲಿಲ್ಲ. ಇವನಲ್ಲಿ ರಿಸಲ್ಟ್ ಓರಿಯೆಂಟೆಡ್, ಇವನು ಆಕ್ಷನ್ ಓರಿಯೆಂಟೆಡ್, ಡೀಡ್ ಓರಿಯೆಂಟೆಡ್. ಇವನು ತನ್ನ ಕೆಲಸ ತಾನೇನಾದ್ರು ಕೊಡ್ಬೇಕು, ತಾನೇನಾದ್ರು ಕುಟುಂಬಕ್ ಮಾಡ್ಬೇಕು, ತಾನೇನಾದ್ರು ರಾಜ್ಯಕ್ ಮಾಡ್ಬೇಕು, ತನ್ನ ಮಾಮ ಇಷ್ಟು ಒಳ್ಳೆ ಶಿಕ್ಷಣ ಕೊಟ್ಟಿದ್ದಾರೆ, ಅದರಿಂದ ನಾನೇನಾದ್ರು ಕೊಡ್ಬೇಕು ಅಂತ ಅಭಿಮನ್ಯುಗೆ. ಅರೆ ಕರ್ಣಂಗೇನು ತನಗೆ ತನ್ನ ಸ್ಥಾನಮಾನ ಗುರ್ತಿಸ್ಬೇಕು, ನಾನೇ ವೀರ ಧೀರ ಶಿವರ ಅನ್ಬೇಕು, ನಾನು ಯಾವ ಜಾತಿಯಲ್ಲಿ ಕೀಳಾದ್ರೂ ಕೂಡ ನನ್ನನ್ನು ಗುರ್ತಿಸ್ಬೇಕು ಅನ್ನೋದೇ ಅವನ ಒಂದು ನೋವು. ಯಾರು ಗುರ್ತಿಸ್ಲಿ ಬಿಡ್ಲಿ, ಬ್ರಹ್ಮಾರ್ಪಣಂ ಅಂತ ಅವನು ಮಾಡಿದ ಇಷ್ಟೊತ್ತಿಗೆ ಏನೇನೋ ಆಗ್ಬಿಡ್ತದೆ. ಹೌದು. ಸೊ ಇಲ್ಲಿ ನಮ್ಗೆ ಕ್ಯಾರೆಕ್ಟರ್ಸ್ ಎಲ್ಲ ತುಂಬಾ ಮಹಾಭಾರತದಲ್ಲಿ ನಮಗೆ ಬರುತ್ತೆ. ಆದ್ರಿಂದ ಈ ರೀತಿ ನಮ್ಗೆ ಪ್ರಶ್ನೆ ಮಾಡದೆ ನಾವು ಜ್ಞಾನ ಸಂಪನ್ನರಾಗಕ್ ಸಾಧ್ಯ ಇಲ್ಲ. ಪ್ರಶ್ನೆ ಯಾರ ಹತ್ರ ಮಾಡ್ತೀರಾ? ಗುರುಗಳು ಬೇಕಲ್ಲ, ಗುರುಗಳು ಬೇಕು. ಗುರುಗಳಿಗೆ ಪ್ರಶ್ನೆ ಆಗೋದು. ಸರಿಯಾದ ಗುರುಗಳು ಸಿಗ್ತಾರಾ? तब गुरु था तब शिष्य नहीं, तब शिष्य था तब गुरु नहीं, जब दोनों थे वहां ज्ञान नहीं. ಕಬೀರ್ ಹೇಳೋದು. ಹೌದು. ಇವಾಗ ನಮ್ಗೆ ಮಕ್ಳು ಕೇಳೋದಾಗ್ಲಿ, ಸ್ಟೂಡೆಂಟ್ಸ್ ಕೇಳೋದಾಗ್ಲಿ, ಜನಸಾಮಾನ್ಯರು ಕೇಳೋ ಪ್ರಶ್ನೆಗಳೆಲ್ಲ ಉತ್ತರಿಸೋಷ್ಟು ಶಕ್ತಿ ಇರ್ಬೇಕಾದ್ರೆ ನಾವು ಹಾಗೆ ಬದುಕಿರ್ಬೇಕು, ನಾವು ಅದನ್ನ ಅರ್ಥೈಸ್ಕೊಂಡಿರ್ಬೇಕು, ನಾವು ಅದನ್ನ ಮನದಟ್ಟು ಮಾಡ್ಕೊಂಡಿರ್ಬೇಕು. ಅದರ ಬಗ್ಗೆ ಹೇಳುವ ಒಂದು ಚಾಕಚಕ್ಯತೆ ಕೂಡ ಅವರು ಪಡ್ಕೊಂಡಿರ್ಬೇಕು. ಹೌದು ಅಲ್ವಾ? ಮತ್ತೆ ಅವರ ಬದುಕು ಹಾಗಿರ್ಬೇಕು. ನಿಮಗ್ ಗೊತ್ತಾಗ್ಬಿಡುತ್ತಲ್ವಾ ಕೆಲವ್ರು ಮಾತಾಡಿದ್ರೆ ಇಟ್ ಈಸ್ ಇನ್ಫಾರ್ಮೇಶನ್, ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ವೇದಿಕೆನಲ್ಲಿ. ಕೆಲವ್ರು ಮಾತಾಡೋವಾಗ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ರು ಅನ್ನಿಸ್ತು, ಬಟ್ ಏನೋ ಇನ್ಸ್ಪೈರ್ ಮಾಡ್ಲಿಲ್ಲ. ಬಟ್ ಇವ್ರೇನು ಅಂತದೇನು ಹೇಳಲಿಲ್ಲ, ಬಟ್ ಇವ್ರೇನೋ ಇನ್ಸ್ಪೈರ್ ಮಾಡ್ತಾರಲ್ಲ. ಅವ್ರ ಹಾವಭಾವಗಳು, ಅವರ ಮಾತು, ಅವರ ಶೈಲಿ, ಅವರ ಒಂದು ರೀತಿನಲ್ಲಿ ಅಂತರಂಗದಿಂದ ಬರುವಂತ ಭಾವನೆಗಳು, ಇದೆಲ್ಲ ಇನ್ಸ್ಪೈರ್ ಮಾಡುತ್ತೆ. ಇದು ಬಹಳ ಮುಖ್ಯ ಗುರು ಅಂತಂದ್ರೆ. ಆದ್ರೆ ಈ ಗುರು ಯಾವ ರೀತಿಯಲ್ಲಾದ್ರೂ ಇರ್ಬೋದು, ವ್ಯಕ್ತಿಯ ರೂಪದಲ್ಲಿ ಇರ್ಬೇಕು ಅಂತೇನಿಲ್ಲ. ನಿಮಗೆ ಒಂದು ಇನ್ಸಿಡೆಂಟ್ ಕೂಡ ಕಲಿಸ್ಬೋದು ನಿಮಗೆ ಪಾಠ. ಒಂದು ಕೋಟ್ ನಿಮಗೆ ಕಲಿಸ್ಬೋದು, ಒಂದು ವಾಕ್ಯ ಕೋಟ್. ಉದ್ಯಮೇನೆ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನಾ ಮನೋರಥೈಹಿ ನಾಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗ. ಇದು ಸುಭಾಷಿತ. ಇದು ಎಷ್ಟ್ ಚೆನ್ನಾಗಿದೆ ಅಲ್ವಾ?
ಅವನ್ ಕಾಡಿನ ರಾಜ ಆಗಿರ್ಬೋದು, ಹ್ಮ್. ಆದ್ರೆ ಅವನ ಕೈಂಕರ್ಯ ಏನೋ ಅವನು ಬೇಟೆ ಆಡಿ ಅದನ್ನ ತಿನ್ಲೇಬೇಕು. Correct. ಬಾಯಿ ಮುಚ್ಕೊಂಡು ಕೂತಿದ್ರೆ ಕೂತ್ಕೊಂಡು ಆ ಜಿಂಕೆ ಓಡೋಗ್ ಬಾಯಲ್ಲಿ ಬೀಳಲ್ಲ, ತಿಂದ್ಬಿಡುತ್ತೆ. ಹಶು ಅಂದಿದ ತಕ್ಷಣ. ಹೌದು. ಇದೇ ಕರ್ಮ. ಇದು ಹ್ಮ್. ಪ್ರತಿಯೊಂದಕ್ಕೂ ಅದರದ್ದೇ ಆದ ಇದೆ. ಕರ್ಮದಲ್ಲಿ ಅಕರ್ಮವನ್ನು ಕಾಣಬೇಕಾದರೆ, ಹ್ಮ್. ಅಕರ್ಮದಲ್ಲಿ ಕರ್ಮವನ್ನು ಕಾಣಬೇಕಾದರೆ, ನಮ್ಮ ಅವಗುಣಗಳನ್ನು ಗೆದ್ದು, ಹ್ಮ್. ನಾನು ಆಗ್ಲೇ ಶ್ರುತಿಯಲ್ಲಿ ಯಾವ ರೀತಿ ಹೌದು. ಯಜ್ಞದ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿದೆ. ಕಾಮನೆಗಳೇ ಆಜ್ಯ, ಹ್ಮ್. ಕ್ರೋಧವೇ ಪಶು. ಹ್ಮ್. ಇದನ್ನ ನಾವು ಸುಟ್ಟು Correct. ಬೂದಿ ಮಾಡಿದ್ರೆ ಹ್ಮ್. ಹ್ಮ್. ನಮ್ಮ ಮರಣವೇ ಅವಭೃತ ಸ್ನಾನ ಅಂತ ಹೇಳಿದೆ ನಾನು. ಹ್ಮ್. ಅದೇ ರೀತಿ ಮಾಡಿದ್ರೆ ನಮಗೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತ್ತೇಂದ್ರಿಯ ಅಂತ. ಹ್ಮ್. ಶ್ರದ್ಧಾವಾನ್ ಲಭತೆ ಅಷ್ಟೇ ಕೊನೆಯಲ್ಲಿ. ಹ್ಮ್. ಈ ಅಧ್ಯಾಯದಲ್ಲಿ ಕೊನೆಯಲ್ಲಿ ಏನಾಗುತ್ತೆ ನಮ್ಗೆ? ಶ್ರದ್ಧಾವಾನ್ ಲಭತೆ. ಲಭತೆ. ಯಾರಿಗೆ ಶ್ರದ್ಧೆಯಿಂದ ಹಾ. ತಿಳ್ಕೋಬೇಕು, ನಾನು ಏನಾದ್ರೂ ಒಂದು ನನ್ನನ್ನು ನಾನು ಅರ್ಥಕೊಳ್ಳೋ ಶಕ್ತಿ ಬರಬೇಕು, ಹ್ಮ್. ಹ್ಮ್. ನನ್ನನ್ನು ನಾನು ಅರಿಯದಿದ್ರೆ ನಾನು ಇನ್ಯಾರನ್ನು ಅರಿಯೋಕ್ ಸಾಧ್ಯ ಇಲ್ಲ, ನನಗೆ ಯಾವ ರೀತಿ ನಾನು ಅರ್ಥ ಮಾಡ್ಕೋಬೇಕು, ಯಾವ ರೀತಿ ನಾನು ಕೈಂಕರ್ಯ ಮಾಡಬೇಕು, ಯಾವ ರೀತಿ ನಾನು ಅದನ್ನ ಪ್ರತಿಕ್ರಿಯೆ ತೋರಿಸ್ಬೇಕು, ಯಾವುದಕ್ಕೆ ಪ್ರತಿಕ್ರಿಯೆ ತೋರಿಸ್ಬಾರ್ದು, ಯಾವುದಕ್ಕೆ ನಾನು ನಿಜವಾಗ್ಲೂ ಹ್ಮ್. ಮನಸ್ಸು ಸೋಲ್ಬಾರ್ದು, ಹಾ. ನನ್ನ ಇಂದ್ರಿಯಗಳನ್ನ ನಾನು ಹ್ಮ್. ನನ್ನ ದೇಹದಿಂದ ಹೇಗೆ ಹ್ಮ್. ದೇಹದ ಮೇಲೆ ಮಾಡುವ ಆಕ್ರಮಣವನ್ನು ಹೇಗೆ ತಪ್ಪಿಸ್ಬೇಕು, ಹ್ಮ್. ಹ್ಮ್. ಇಂದ್ರಿಯಗಳ ಮೇಲೆ ಮನಸ್ಸಿನ ಆಕ್ರಮಣ ಹೇಗೆ, ಹತೋಟಿಯನ್ನ. ಹ್ಮ್. ಮನಸ್ಸಿನ ಮೇಲೆ ಬುದ್ಧಿ ಮನಸ್ಸನ್ನು ಹಿಡ್ಕೋಬೇಕು, ಮನಸ್ಸು ಮನಸ್ಸು ಬುದ್ಧಿ. ಇಂದ್ರಿಯಗಳನ್ನ ಹಿಡ್ಕೋಬೇಕು, ಇಂದ್ರಿಯಗಳು ದೇಹವನ್ನು ದೇಹದಲ್ಲಿ. ಅರೆ ಇದು ರಿವರ್ಸ್ ಆಗಿ ಹೋಗುತ್ತೆ. ಹ್ಮ್. ದೇಹದಿಂದ ಇಂದ್ರಿಯ, ಇಂದ್ರಿಯದಿಂದ ಇಂದ್ರಿಯದಿಂದ ಮನಸ್ಸು, ಮನಸ್ಸಿನಿಂದ ಬುದ್ಧಿ. ಬುದ್ಧಿ. ಬುದ್ಧಿಗಿಂತ ಮೇಲೆ ಇದೆ ಪ್ರಜ್ಞಾವಸ್ಥೆ. ಪ್ರಜ್ಞಾವಸ್ಥೆ. ಹೌದು. ಪ್ರಜ್ಞಾ ಮತ್ತು ಪ್ರಾಜ್ಞಾ ಪ್ರಾಜ್ಞಾ. ಎರಡೂ ಬರುತ್ತೆ ಅಲ್ಲಿ. ಹ್ಮ್. ಆ ಹಂತಕ್ಕೆ ಹೋಗ್ಬೇಕಾದ್ರೆ ನಾವು ಈ ರೀತಿ ಇದನ್ನೆಲ್ಲ ತಿಳ್ಕೊಂಡ್ರೆ ಖಂಡಿತ ಜನಸಾಮಾನ್ಯರು ಅವರು ಇವರು ಅಂತಿಲ್ಲ, ಹುಟ್ಟುವಾಗ ಎಲ್ರೂ ಸಾಮಾನ್ಯ ಜನನೇ. ಸಾಮಾನ್ಯರೇ. ಯಾರು ಏನೋ ಹಾಗೆ ಅವತಾರ ಪುರುಷರಾಗಿ ಹುಟ್ಟೋವಾಗ್ಲೇ ಅಲ್ಲ. ಹೌದು. ಒಂದು ಪುರಂದರದಾಸರಿಗೆ ಒಂದು ಇನ್ಸಿಡೆಂಟ್ ಅವ್ರನ್ನ ಚೇಂಜ್ ಮಾಡ್ತು ಅಂತಂದ್ರೆ, ಹೌದು. ಹೌದು. ಅಕ್ಕಮಹಾದೇವಿಗೆ ಶರಣಸತಿ ಲಿಂಗಪತಿ ಅಂತ ಬೋಧಿಸಿದ್ದೇ ಅವಳಿಗೆ ಇದಾಗಿದ್ರೆ, ಇದೆಲ್ಲ ನಮ್ಗೆ ಒಂದು ಉದಾಹರಣೆಗಳಿದೆ. ಹ್ಮ್. ಇದನ್ನೆಲ್ಲ ನೋಡಿ ನಾವು ಕಲಿಯೋದು ತುಂಬಾ ಇದೆ. ಹ್ಮ್. ದಿನನಿತ್ಯ ಇದರ ನಿರಂತರವಾದ ಒಂದು ಸಾಧನೆಯ ಒಂದು ಇದರಲ್ಲಿ ಇರ್ಬೇಕು ನಾವು. ಹ್ಮ್. ಅದೊಂಥರ ಅಮಲು ಅಂತ ಹೇಳ್ತೀವಲ್ಲ, ಹೌದು. ಆ ತರ ಇರ್ಬೇಕು ನಾವು. ಖಂಡಿತ ನಮಗೂ ಸಾಧ್ಯ ಇದು. ಹ್ಮ್. ಕ್ರಮೇಣ ಬರುತ್ತೆ, ಓವರ್ ನೈಟ್ ಬರಲ್ಲ. Correct. ಮಾಡ್ತಾ 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 ಅದು ನಮ್ಮದಾಗ್ಬಿಡತ್ತೆ. ಹ್ಮ್. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ಲೇಬೇಕಾಗುತ್ತೆ.